ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಯುವ ಜನತಾದಳ ಅಧ್ಯಕ್ಷರಾದಂಥ ಜಾತ್ಯತೀತ ಜನತಾದಳದ ಯುವ ಜನತಾದಳದ ರಾಜ್ಯಾಧ್ಯಕ್ಷ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಏನು ಪ್ರವಾಸ ಮಾಡ್ತಾಯಿದ್ದಾರೆ. ಈಗಾಗಲೇ ಸರಿಸುಮಾರು 50 ವಿಧಾನಸಭಾ ಕ್ಷೇತ್ರ ಪ್ರವಾಸ ಮಾಡಿ ಈಗ ನಾಳೆ 7ನೇ ತಾರೀಕು ಭಾನುವಾರ ಯಶವಂತಪುರ ಹಾಗೂ ದಾಸರಳ್ಳಿಯಲ್ಲಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನ ಏನು ಇಲ್ಲಿ ಪ್ರಾರಂಭ ಮಾಡೋಕ್ಕೆ ಬರ್ತಾಯಿದ್ದಾರೆ. ಯಶವಂತಪುರ ಮುಗಿಸ್ಕೊಂಡು ದಾಸರಳ್ಳಿಗೆ ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಜಾಲಹಳ್ಳಿ ವೃತ್ತದಿಂದ ಪಾಟೀದಾರ್ ಸಮಾಜದವರಿಗೆ ಮೆರವಣಿಗೆ ಮುಖಾಂತರ ಒಂದು ಬೃಹತ್ ಸಮಾವೇಶವನ್ನು ಪಾಟೀದಾರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸರಿಸುಮಾರು ಒಂದು 10,000 ಜನ, ಅಂದಾಜು 10,000 ಜನ ದಾಸಹಳ್ಳಿ, ಸುಮಾರು ಆ ಕಡೆ ಪಿಣ್ಯ ಭಾಗ ಇರ್ಬೋದು, ರಾಜಗೋಪಾಲ್ ನಗರ, ಈ ಕಡೆ ಬಗಲ್ಗುಂಟೆ, ಚಿಕ್ಕಸಂದ್ರ, ಮಲ್ಸಂದ್ರ ಎಲ್ಲ ಸೇರಿ 2 ಭಾಗದಿಂದ ಸುಮಾರು 10,000 ಜನ ಸೇರೋ ನಿರೀಕ್ಷೆ ಇದೆ. ಚಿಕ್ಕಸಂದ್ರ ವಾರ್ಡಲ್ಲಿ ನಾವು ಮೇಲಿಂದ ಮೇಲೆ ಆಗಲೇ ಒಂದು 3ನೇ ಪೂರ್ವಭಾವಿ ಸಭೆ, ಮೊನ್ನೆ ರಮೇಶ್ ಗೌಡ ಸಾಹೇಬ್ರನ್ನ ಕರೆಸಿದ್ವಿ, ಬೆಂಗಳೂರು ಮಹಾನಗರ ಅಧ್ಯಕ್ಷರನ್ನ, ಶೈಲಜಾ ಮೇಡಮ್ನ ಕರೆಸಿ ಒಂದು ಪೂರ್ವಭಾವಿ ಸಭೆ ದಾಸಹಳ್ಳಿ ಮಟ್ಟದಲ್ಲಿ ನಮ್ಮ ವಾರ್ಡಲ್ಲಿ ಮಾಡಿದ್ವಿ. 2 ದಿವಸದ ಮುಂಚೆ ಒಂದು ಚಿಕ್ಕಸಂದ್ರ ಮಟ್ಟದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ ನಾಳೆಗೆ ಏನೇನು ಮಾಡಬೇಕು ಅಂತ ರೂಪುರೇಷೆಗೆ ಮಾಡಿದ್ದೀವಿ. ನಮ್ಮ ವಾರ್ಡ್ನಿಂದ, ಚಿಕ್ಕಸಂದ್ರ ವಾರ್ಡಿಂದ ಸರಿಸುಮಾರು 1,000 ಜನ, ಹತ್ತತ್ರ 1,000 ಜನ ನಮ್ಮ ವಾರ್ಡಿಂದ ನಾಳೆ ಹೋಗೋಕ್ಕೆ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ವಾರ್ಡ್ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ನಾವು ಹೇಳೋದೇನೆಂದರೆ, ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಹಾಗೆ ಸ್ಥಳೀಯ ಸಂಸ್ಥೆ ಮುಂದಿನ ಏನು ಕಾರ್ಪೊರೇಷನ್ ಚುನಾವಣೆ ಬರುತ್ತೆ, ಯಾರಿಗೆ ಟಿಕೆಟ್ ಆಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಿ JDS ಪಕ್ಷವನ್ನು ಬಲಗೊಳಿಸಬೇಕು. ಹಾಗೂ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಸಂದ್ರ ವಾರ್ಡ್ನಿಂದ, ಅದರಲ್ಲೂ ಚಿಕ್ಕಸಂದ್ರ ವಾರ್ಡ್ನಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀವಿ.